ಶಕ್ತಿ ಯೋಜನೆಯಿಂದ ಸಾರಿಗೆ ಇಲಾಖೆ ಆದಾಯ ವೃದ್ಧಿ ಆಯ್ತು ಅಂತ ಸರ್ಕಾರ ಹೇಳುತ್ತೆ. ಆದ್ರೆ ಇಲ್ಲಿ ನೋಡಿ, ಸರ್ಕಾರಿ ನೌಕರಿಗೆ ಸಾರಿಗೆ ನೌಕರರಿಗೆ 38 ತಿಂಗಳ ಬಾಕಿ ಹಣ ಕೊಡಬೇಕು. ಇದೆಲ್ಲ ಕಲ್ಪನೆಲೇ ಇರಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಅದಕ್ಕೆ 589.20 ಕೋಟಿ ಸಾಲ ಬೇಕು ಅಂತ ಟೆಂಡರ್ ಕರೆದಿದೆ ಬಿಎಂಟಿಸಿ. ನಿಮ್ಗೆ ಒಳ್ಳೇದಾಗ್ತದೆ, ನಿನಗೆ ಸೂರ್ಯ ಒಳ್ಳೇದಾಗ್ತದೆ ನಿನಗೆ. ಟ್ರಾನ್ಸ್ಪರೆಂಟ್ ಆಗಿ ಕರೆದಿದ್ದಾರೆ. ನನಗಿದ್ರು ಒಂಥರ ಸಂತೋಷ. ವೆರಿ ಗುಡ್, ವೆರಿ ಗುಡ್. ಯಾರು ಕೊಡ್ರೆ ಅಂದರೆ ನಿಮ್ಗೆ ನ್ಯಾಷನಲೈಸ್ಡ್ ಬ್ಯಾಂಕ್ಸಲ್ಲೂ ಸಾಲ ಸಿಗ್ತಿಲ್ವೋ? ಸೂರ್ಯ ಅವರೇ, ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ಮಿಸ್ಟರ್ ಸೂರ್ಯ, ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಕೊಡೋದೆಲ್ಲ ಆಗ್ಬಿಟ್ಟಿಲ್ಲ ಬಾಕಿ. ರಾಮಲಿಂಗಾರೆಡ್ಡಿ ಅವರೇ, ಸಿದ್ದರಾಮಯ್ಯವ್ರಿಗೆ ಹೋಗಿ ಹೇಳ್ಬಿಡಿ ಸರ್, ಇವೆಲ್ಲ ನಡೆಯಲ್ಲ. ನೀನ್ ಯಾರ ನಮ್ಗೆ ಊಬ್ಕೊಂಡ್ಬಿಡ್ತೀವಿ ನಿನ್ನ. ಎಷ್ಟು ಜನ ಅರೆಸ್ಟ್ 100% ಬಾಗ್ಲಾಗ್ತೀವಿ. BMTCನೂ KSRTCನೂ ಉಳಿದೋವು. ಇದು ನಡೆಯಲ್ಲ. ಬೋರ್ಡು ಇಲ್ಲ, ರಿಫ್ಲೆಕ್ಟ್ರು ಇಲ್ಲ. ಅನುಚೇತ್, ಜಾಯಿಂಟ್ ಕಮಿಷನ್ ಅನುಚೇತ್ ನೋಡ್ರಿ. ನಮಸ್ಕಾರ, ಹೋಗಿರಿ ಮುಖಕ್ಕೆ ಅವ್ರಿಗೆ. 38 ತಿಂಗಳ ಬಾಕಿ ಮಾತಾಡ್ತಾ ಇದ್ದೀರಿ, ಇನ್ನು ಸ್ಯಾಲರಿ ರಿವಿಷನ್ ಆಗಿಲ್ಲ ಅವ್ರಿಗೆ. ಆಗಿಲ್ಲ ಸರ್. ನಿಮ್ಗೆ ಒಳ್ಳೇದಾಗ್ತದೆ ನಿನಗೆ ಸೂರ್ಯ, ಒಳ್ಳೇದಾಗ್ತದೆ ನಿನಗೆ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ನಿಮ್ಮ ಹತ್ರ ದುಡ್ಡಿಲ್ಲ. ಹೌದು, ಬಹಳ ಕಷ್ಟದಲ್ಲಿದೆ ಪರಿಸ್ಥಿತಿ. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ರೀ ಇದು. ನಾವ್ ಯಾವ ಜಾತಿ ಇಲ್ಲ ರೀ. ನೋಡ್ರಿ ಅಮಾಯಕರು ಹೆಂಗ್ ಕೂತವ್ರೆ. ಈ ಆಗಿರೋದನ್ನ ಒಪ್ಕೊಂಡು ತಪ್ಪನ್ನ ಸರಿ ಮಾಡಿಕೊಂಡು, ಲೋಪಾರ್ ನನ್ನ ಮಕ್ಕಳ, ಗಾಂಡು ನನ್ನ ಮಕ್ಕಳ, ನೀವು ಗಂಡಸರಾಗಿದ್ರೆ ಫಸ್ಟ್ ಕೇಜ್ರಿವಾಲ್ ಟೈಪ್ ಮತ್ತೆ ವಾಟರ್ ಬಿಲ್ ಕೊಟ್ಟಂಗೆ ಶಕ್ತಿ ಪಕ್ತಿ ಮಕ್ತಿ ಎಲ್ಲಾನು ಕರೆಕ್ಟ್ ಮಾಡಿ ಮುಕ್ತಿಯನ್ನ ಪಡ್ಕೊಳ್ಳಿ. ಯಾರ್ಯಾರು ಕೊಡಬೇಕೋ ಅವ್ರು ಕೊಡಿ, ಮಿಕ್ದವ್ರದ್ದು ಓಪನ್ ಸವಾಲ್, ಓಪನ್ ಸವಾಲ್. ಬಂದ್ಬಿಡ್ಲಿ ಸಮಯವನು ತೆಗಿರಿ, ಬದುಕಬಹುದು. ಬಾಗಿಲು ಹಾಕೋ ಕೆಲಸನೇ ಸರ್ ಅಷ್ಟೇ. ನಮಗೂ ಬೇಕಾಗಿರೋದು ಜನರಲ್ ನಾಲೆಡ್ಜ್. ಶ್ರುತಿ